ಶಕ್ತಿ ಸೂತ್ರ ಏನು ಹೇಳುತ್ತೆ ಅಂದರೆ, ಕಾಮುಕ ಭಾವನೆ ಮತ್ತು ಕಾಮುಕ ಕಲ್ಪನೆ ಇವು ಮನುಷ್ಯನ ಸರ್ವನಾಶ ಮಾಡುವಂತಹ ದೊಡ್ಡ ಶತ್ರುಗಳು. ಕೇವಲ ನೀವು ಸೆಕ್ಸ್ ಥಿಂಕಿಂಗ್ ಮಾಡೋದ್ರಿಂದ ನಿಮ್ಮ ಸರ್ವಶಕ್ತಿ ನಾಶ ಆಗುತ್ತೆ. ಕೇವಲ ನೀವು ಕಾಮುಕ ಕಲ್ಪನೆ, ಕಾಮುಕ ಭಾವನೆ, ಕಾಮುಕ ಆಲೋಚನೆ ಮಾಡೋದ್ರಿಂದ ಸರ್ವಶಕ್ತಿ ನಾಶ ಆಗುತ್ತೆ. ಚಿಕ್ಕ ಮಕ್ಕಳು, ಆಗುತ್ತಾನೆ ಹುಟ್ಟಿದ ಮಕ್ಕಳು, ಚಿಕ್ಕ ಮಕ್ಕಳು, ಅವು ಸೆಕ್ಸನ್ನು ನೋಡಬಾರ್ದು, ಕೇಳಬಾರ್ದು, ಮಾತಾಡಬಾರ್ದು ಮತ್ತು ಸೆಕ್ಸ್ ಆಲೋಚನೆ ಮಾಡಬಾರ್ದು. ಒಂದು ವೇಳೆ ಚಿಕ್ಕ ಮಕ್ಕಳು ಸೆಕ್ಸ್ ಆಲೋಚನೆ ಮಾಡಿದರೆ ಫುಲ್ಲು ವೀಕ್ ಆಗಿಬಿಡ್ತಾರೆ, ಶಕ್ತಿ ನಾಶ ಆಗುತ್ತೆ. ಅದೇ ರೀತಿ ಯುವಕರು, ಯುವತಿಯರು ಸೆಕ್ಸನ್ನು ನೋಡಬಾರ್ದು, ಕೇಳಬಾರ್ದು, ಮಾತಾಡಬಾರ್ದು ಮತ್ತು ಸೆಕ್ಸ್ ಆಲೋಚನೆ ಮಾಡಬಾರ್ದು. ಒಂದು ವೇಳೆ ಕಾಮುಕ ಭಾವನೆ, ಕಾಮುಕ ಕಲ್ಪನೆ, ಕಾಮುಕ ಆಲೋಚನೆ ಮಾಡಿದರೆ ಶಕ್ತಿ ನಾಶ ಆಗುತ್ತೆ. ಕೇವಲ ಆಲೋಚನೆ ಮಾಡೋದ್ರಿಂದ ಶಕ್ತಿ ನಾಶ ಆಗುತ್ತೆ. ದೈಹಿಕ ಶಕ್ತಿ ನಾಶ ಆಗುತ್ತೆ, ಮಾನಸಿಕ ಶಕ್ತಿ ನಾಶ ಆಗುತ್ತೆ. ಸೆಕ್ಸ್ ಥಿಂಕಿಂಗ್ ಬರಬಾರ್ದು ಅಂದರೆ ಏನು ಮಾಡಬೇಕು? ಸೆಕ್ಸನ್ನು ನೋಡಬಾರ್ದು, ಸೆಕ್ಸನ್ನು ಕೇಳಬಾರ್ದು, ಸೆಕ್ಸನ್ನು ಮಾತಾಡಬಾರ್ದು. ಪಂಚೇಂದ್ರಿಯಗಳನ್ನು ಕಂಟ್ರೋಲ್ ಮಾಡಬೇಕು. ಪಂಚೇಂದ್ರಿಯಗಳಿಗೆ ನೀವು ಆ ರೀತಿ ತರಬೇತಿಯನ್ನು ಕೊಡಬೇಕು. ಆಲೋಚನೆ ಬರೋದು ಪಂಚೇಂದ್ರಿಯಗಳಿಂದ. ಆಲೋಚನೆ ಬೀಜವಾಗಿ, ಸಸಿಯಾಗಿ, ಮರವಾಗಿ ಹಣ್ಣು ಬಿಡುತ್ತೆ, ಬಲಿಷ್ಠ ಆಗುತ್ತೆ. ಥಿಂಕಿಂಗ್ ಕಮ್ಸ್ ಇಂಟು ಆ್ಯಕ್ಷನ್. ನೀನು ಆಲೋಚನೆ ಮಾಡ್ತೀಯಲ್ಲ, ಅದು ಆ್ಯಕ್ಷನ್ನಾಗಿ ಪರಿವರ್ತನೆ ಆಗುತ್ತೆ. ಅದಕ್ಕೆ ಕೆಟ್ಟ ಆಲೋಚನೆ ಮಾಡಬಾರ್ದು. ನೀನು ಆಲೋಚನೆ ಮಾಡಿದ ತಕ್ಷಣವೇ ಅದ್ರ ಪ್ರಕಾರನೇ ನಿನ್ನ ಬಾಡಿ ವರ್ಕ್ ಮಾಡುತ್ತೆ, ನಿನ್ನ ಮೈಂಡ್ ವರ್ಕ್ ಮಾಡುತ್ತೆ. ಯಾರಾದರೂ ನಾನು ಶಕ್ತಿ ಸಂಪನ್ನ ಆಗಬೇಕು ಅಂತ ಆಸೆ ಇದ್ದರೆ ಕಾಮುಕ ಭಾವನೆ ಬಿಟ್ಟುಬಿಡಿ, ಕಾಮುಕ ಕಲ್ಪನೆ ಬಿಟ್ಟುಬಿಡಿ, ಕಾಮುಕ ಆಲೋಚನೆ ಬಿಟ್ಟುಬಿಡಿ. ಕೇವಲ ಸೆಕ್ಸ್ ಥಿಂಕಿಂಗ್ ಮಾಡದೇ ಇದ್ದರೆ ಸಾಕು, ಸಕಲ ಶಕ್ತಿ ಬರುತ್ತೆ. ದೈಹಿಕ ಶಕ್ತಿ ಮತ್ತು ಮಾನಸಿಕ ಶಕ್ತಿ ಬರುತ್ತೆ. ಶಕ್ತಿ ಸೂತ್ರ ಅಂದರೆ ನೀನು ಕಾಮುಕ ಆಲೋಚನೆ ಮಾಡಬೇಡ, ಇದೇ ಶಕ್ತಿ ಸೂತ್ರ. ನೀನು ಕಾಮುಕ ಭಾವನೆ ಮತ್ತು ಕಲ್ಪನೆ ತಂದ್ಕೋಬೇಡ, ಇದೇ ಶಕ್ತಿ ಸೂತ್ರ. ಹಿಂದೆ ಋಷಿಮುನಿಗಳು, ವಿಜ್ಞಾನಿಗಳು, ಪಂಡಿತರು, ಜ್ಞಾನಿಗಳು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ಕಾಮುಕ ಭಾವನೆ ಮತ್ತು ಕಾಮುಕ ಕಲ್ಪನೆ ಬರಬಾರ್ದು ಅಂದರೆ ಅದಕ್ಕೆ ಶಾಸ್ತ್ರ, ಸಂಪ್ರದಾಯ, ಆಚಾರ ವಿಚಾರ, ಪೂಜಾ ವಿಧಿಗಳನ್ನು ನಮಗೆ ದಾರಿದೀಪವಾಗಿ ತೋರಿಸಿದ್ದಾರೆ, ನಮಗೆಲ್ಲ ಹಾಕ್ಕೊಟ್ಟಿದ್ದಾರೆ, ನಮಗೆಲ್ಲ ತಿಳಿಸಿದ್ದಾರೆ. ನಾವು ಭಕ್ತಿಯಿಂದ ದೇವರನ್ನು ಆರಾಧನೆ ಮಾಡ್ತೀವಿ, ದೇವತಾ ಕಾರ್ಯಗಳಲ್ಲಿ ಪಾಲ್ಗೊಳ್ತೀವಿ, ಆಚಾರ ವಿಚಾರಗಳನ್ನು ಪಾಲನೆ ಮಾಡ್ತೀವಿ, ಶಾಸ್ತ್ರ ಸಂಪ್ರದಾಯಗಳನ್ನು ನಾವು ಆಚರಣೆಯನ್ನಾಗಿ ಮಾಡ್ತೀವಿ, ಅಷ್ಟು ನಾವು ಕಾಮುಕ ಭಾವನೆ ಮತ್ತು ಕಾಮುಕ ಕಲ್ಪನೆಯಿಂದ ದೂರ ಇರ್ತೀವಿ. ದೇವಸ್ಥಾನಗಳನ್ನು ಮಾಡಿರುವ ಉದ್ದೇಶ ಏನು ಅಂದರೆ ಕಾಮುಕ ಭಾವನೆ ಮತ್ತು ಕಾಮುಕ ಕಲ್ಪನೆ ಮನುಷ್ಯನಿಗೆ ಬರಬಾರ್ದು. ಅಂತಹ ಒಂದು ಪವಿತ್ರ ಸ್ಥಳ ಯಾವುದು ಅಂದರೆ ಅದು ದೇವಸ್ಥಾನ. ನಿಮ್ಮ ಜೀವನದ
ಫ್ರೀ ಟೈಮ್ ಅಂದರೆ ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಫ್ರೀ ಟೈಮನ್ನು ದೇವಸ್ಥಾನದಲ್ಲಿ ಕಳೆಯಿರಿ. ದೇವರ ಪೂಜೆ, ದೇವರ ಧ್ಯಾನ, ದೇವರ ಆರಾಧನೆ, ನಿಮ್ಮ ಮನೆ ದೇವರನ್ನು ನೀವು ಭಕ್ತಿಯಿಂದ ಆಚರಣೆ ಮಾಡಿ. ಭಕ್ತಿ ಇದ್ದರೆ ಶಕ್ತಿ, ಶಕ್ತಿ ಇದ್ದರೆ ಆರೋಗ್ಯ, ಆರೋಗ್ಯವಿದ್ದರೆ ಸುಖ ಸಂತೋಷ ಜೀವನ. ದೇಹದ ಒಳಗಡೆ ಉತ್ಪತ್ತಿಯಾಗುವ ಶಕ್ತಿಯಿಂದ ಸುಖ ಸಿಗುತ್ತೆ, ಸಂತೋಷ ಸಿಗುತ್ತೆ, ಆನಂದ ಸಿಗುತ್ತೆ. ಅದನ್ನು ನೀವು ಅನುಭವಿಸ್ರಿ. ಸುಖ, ಶಾಂತಿ, ನೆಮ್ಮದಿ ಬರೋದು ಶಕ್ತಿ ಸಂಪಾದನೆಯಿಂದ. ಶ್ರೀಮಂತಿಕೆ ಬರೋದು ಶಕ್ತಿ ಸಂಪಾದನೆಯಿಂದ. ಯಾರೇ ಎಷ್ಟೇ ಬಡವರಿರಲಿ, ಶಕ್ತಿ ಸಂಪಾದನೆ ಮಾಡಿದರೆ ಸಾಕು, ಅವರು ಶ್ರೀಮಂತರಾಗ್ತಾರೆ. ಯಾರಲ್ಲಿ ಶಕ್ತಿ ಇರುತ್ತೆ ಅವರಲ್ಲಿ ಹಣ ಇರುತ್ತೆ. ಯಾರಲ್ಲಿ ಶಕ್ತಿ ಇರುತ್ತೆ ಹಣ ಅವ್ರ ಹತ್ರ ಬರುತ್ತೆ. ಹಣ ಸಂಪಾದನೆ ಮಾಡೋದು, ಹಣವನ್ನು ಸಂರಕ್ಷಣೆ ಮಾಡೋದು, ಹಣವನ್ನು ಉಪಯೋಗಿಸೋದು ಶಕ್ತಿವಂತರಿಗೆ ಮಾತ್ರ ಸಾಧ್ಯ. ಶಕ್ತಿವಂತರು ಹಣವನ್ನು ಸಂಪಾದನೆ ಮಾಡ್ತಾರೆ. ಶಕ್ತಿವಂತರು ವಿದ್ಯೆಯನ್ನು ಸಂಪಾದನೆ ಮಾಡ್ತಾರೆ. ಶಕ್ತಿವಂತರು ಜ್ಞಾನವನ್ನು ಸಂಪಾದನೆ ಮಾಡ್ತಾರೆ. ಶಕ್ತಿವಂತರು ಬಹಳ ಬುದ್ಧಿವಂತರಾಗಿರ್ತಾರೆ. ಶಕ್ತಿ ಸಂಪಾದಿಸಲು ಶಾರೀರಿಕ ಪವಿತ್ರತೆ ಬೇಕು. ಅನ್ನವು ಕೊಲ್ಲಬಲ್ಲದು, ಕಾಯಬಲ್ಲದು. ಮಾತಿನಿಂದ ಮನದ ಪರೀಕ್ಷೆಯಾಗುವುದು. ಶಕ್ತಿವಂತರು ಮಾನಸಿಕವಾಗಿ ಪವಿತ್ರರು. ಶಕ್ತಿವಂತರು ಉದಾತ್ತ ವಿಚಾರವಂತರಾಗಿರುತ್ತಾರೆ. ಶಕ್ತಿವಂತರು ಶುದ್ಧ ಆಚಾರವಂತರಾಗಿರುತ್ತಾರೆ. ಮಿತಾಹಾರಿಗಳು ಶಕ್ತಿವಂತರಾಗಿರುತ್ತಾರೆ. ಶಕ್ತಿವಂತರು ಬಹಳ ಭಾಗ್ಯವಂತರು. ಶಕ್ತಿವಂತರು ಬಹಳ ಬುದ್ಧಿವಂತರು. ಶಕ್ತಿವಂತರು ಮಹಾತ್ಮರಾಗುತ್ತಾರೆ. ಶಕ್ತಿವಂತರು ಯಾವಾಗಲೂ ಕೀರ್ತಿಶಾಲಿಗಳಾಗಿ ಬೆಳೆಯುತ್ತಾರೆ. ಶಕ್ತಿವಂತರ ಮನದಲ್ಲಿ ಸುಬುದ್ಧಿ ಇರುತ್ತದೆ. ಶಕ್ತಿವಂತರ ಶರೀರದಲ್ಲಿ ಸ್ಫೂರ್ತಿ ಇರುತ್ತದೆ. ಸಸ್ಯಾಹಾರಿಗಳು ತುಂಬ ಶಕ್ತಿಶಾಲಿಗಳಾಗಿರ್ತಾರೆ. ಸಸ್ಯಾಹಾರಿಗಳು ಶಕ್ತಿವಂತರು. ಮಾಂಸಾಹಾರಿಗಳು ಶಕ್ತಿಹೀನರಾಗಿರ್ತಾರೆ ಮತ್ತು ದುರ್ಬಲರಾಗಿರ್ತಾರೆ. ಶಕ್ತಿ ಇಲ್ಲದವರು ಬಹಳ ಕೋಪಿಷ್ಠರು. ಶಕ್ತಿ ಇಲ್ಲದವರು ಬಹಳ ದುಷ್ಟರು. ಶಕ್ತಿ ಇಲ್ಲದವರು ಬಹಳ ಅಜ್ಞಾನಿಗಳು. ಶಕ್ತಿ ಇಲ್ಲದವರು ಬಲಹೀನರು. ಶಕ್ತಿ ಇಲ್ಲದವರು ದುರ್ಬಲರು. ಶಕ್ತಿ ಇಲ್ಲದವರು ಮನೋರೋಗಿಗಳು. ಶಕ್ತಿ ಇಲ್ಲದ ಜೀವನ ನರಕ. ಶಕ್ತಿಯೇ ಸಕಲ ಸಿರಿ ಸಂಪತ್ತು. ಶಕ್ತಿಯೇ ಆರೋಗ್ಯ. ಶಕ್ತಿಯೇ ಆಯುಷ್ಯ. ಜ್ಞಾನದಿಂದ ಶಕ್ತಿ ಬರುತ್ತೆ. ಜ್ಞಾನೇಂದ್ರಿಯಗಳಿಂದ ಶಕ್ತಿ ಬರುತ್ತೆ. ಜೀವಶಕ್ತಿ ಸೂತ್ರ, ಶಕ್ತಿ ಸೂತ್ರ, ಜೀವಶಕ್ತಿ ಸೂತ್ರ. ಎಸ್ ಫಾರ್ಮುಲಾ ಅಂದರೆ ಶಕ್ತಿ ಸೂತ್ರ. ಶಕ್ತಿಯೇ ದೇವರು, ಶಕ್ತಿಯೇ ಪ್ರಾಣ, ಶಕ್ತಿಯೇ ಜೀವನ.